ಅವ್ರಿಗೂ ಇವ್ರಿಗೂ ಅಕ್ರಮ ಸಂಬಂಧ ಇದೆ ಅಂತ ಸೃಷ್ಟಿ ಮಾಡಿಬಿಟ್ರೆ ಕೋರ್ಟಲ್ಲಿ ನಾನೇನು ಜೀವನಾಂಶ ಕೊಡೋದು ಬೇಕಾಗಿರಲ್ಲ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ. ಇಲ್ಲಾಂದರೆ ಈ ತಲೆನೇ ಉಪಯೋಗಿಸಿ ಈ ವ್ಯಕ್ತಿನೇ ಏನಾದರೂ ಸೃಷ್ಟಿ ಮಾಡ್ಕೊಂಡೇನೋ ಗೊತ್ತಿಲ್ಲ, ಮಠದ ವಿರುದ್ಧ ಒಂದು ನೋಟಿಸ್ನ ರೆಡಿ ಮಾಡಿ ಈ ವ್ಯಕ್ತಿ ಅವ್ರವ್ರಿಗೆಲ್ಲ ದುಡ್ಡು ಕೊಟ್ಟು, ಈ ವ್ಯಕ್ತಿ ಸ್ವಲ್ಪ ದುಡ್ಡಲ್ಲಿ ಜೋರಿರೋದು. ಸೊ ಹಂಗಾಗಿ IG ಲೆವೆಲ್ಗೆಲ್ಲ ತೊಗೊಂಡೋಗಿದ್ದಾರೆ. ಈ ವ್ಯಕ್ತಿ ಒಳಗಡೆ ಹೆಂಗೆ ಹೋದ್ನೋ ಗೊತ್ತಿಲ್ಲ ನನ್ನ ಹಸ್ಬೆಂಡು. ಸೊ ಹೋಗಿ ID ಕಾರ್ಡ್ನ ಕಿತ್ಕೊಂಡು ಯಾರು ನೀವು ಹಂಗೆ ಹೆಂಗೆ ಅಂತ ಕೇಳಿ ಫೋಟೋನ ಹೊಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇವಾಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಆ ಪ್ರಾಬ್ಲಮ್ಗೆ ಮತ್ತೆ ಸ್ಟೇಷನ್ಗೆ ಹೋಗಬೇಕು ನಾನು. ಯಾಕಂದರೆ ಸ್ಪರ್ಶನೂ ಇಲ್ಲ ಕಾಲಿಗೆ, ಸೊಂಟಕ್ಕೂ ಸ್ಪರ್ಶ ಇಲ್ಲ, ಹಿಪ್ಪೆಲ್ಲ ಗೊತ್ತಾಗಲ್ಲ ಎಲ್ಲೆಲ್ಲಿ ಕೊಬ್ಬರಿ ಎಣ್ಣೆ ಹಾಕಬೇಕು, ಎಲ್ಲಾದರೂ ರೆಡ್ನೆಸ್ ಸ್ಟಾರ್ಟ್ ಆಗಿದೆಯಾ, ಅಕಸ್ಮಾತ್ ಗಾಯ ಸ್ಟಾರ್ಟ್ ಆಗಿದೆಯಾ ಅನ್ನೋದು ನನಗೆ ಕಾಣಿಸಲ್ಲ. ಬೆನ್ನು ಕೂಡ ಕಾಣಿಸಲ್ಲಲ್ವಾ. ಸೊ ಅದೇ ಥರ ಈ ಸ್ಪೈನ್ ಇಂಜುರಿ ಆಗಿರೋರು ತುಂಬ ಜನ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರುಗಳಿಗೆ ಗಾಯ ಬರದೇ ಇರೋ ಥರ ಕಾಪಾಡ್ಕೋಬೇಕು ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ಸೊ ನೆನ್ನೆ ಎಲ್ಲ ಕಂಪ್ಲೀಟ್ಲಿ ರೆಸ್ಟು. ಬ್ಯಾಕ್ ಪೇನ್ ಅಂದರೆ ಬ್ಯಾಕ್ ಪೇನು, ಯಾರೋ ಬೆನ್ನು ಗುದ್ದಿರೋ ಥರ ನೋವಾಗ್ತಿದೆ, ಸತ್ತೋಗೋ ಥರ ಫೀಲ್ ಆಗ್ತಿದೆ. ಯಪ್ಪ ಯಾವಳಿಗೆ ಬೇಕು ಈ ಜೀವನ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ನನಗೆ. ಯಾಕಂದರೆ ಸ್ಪೈನ್ ಇಂಜುರಿ ಆಗಿರೋದು, ಸ್ಪೈನೇ ಕಟ್ಟಾಗಿ ಆ ಸ್ಪೈನ್ ಕಟ್ಟಾಗೋವಾಗೂ ಇದೇ ಥರ ನೋವಾಗ್ತಿತ್ತು. ನೆನ್ನೆ ಬೆಳಗ್ಗೆ ಎದೊಳಕ್ಕೆ ಹೋದರೆ ಎದೊಳಕ್ಕೆ ಆಗ್ತಿಲ್ಲ, ಯಾರೋ ಹಿಂದೆ ಈ ಕಿಬ್ರಿಗೆಲ್ಲ ಹಿಡ್ಕೊಂಡು ಚಚ್ಚಿದಾರೇನೋ ಅಂತ ಥರ ಫೀಲ್ ಆಗ್ತಾಯಿತ್ತು. ಸೊ ಮದುವೆ ಆದಾಗ ಹೇಗಿರ್ತೀವಿ, ಮಗು ಆದಮೇಲೆ ಹೇಗಿರ್ತೀವಿ, ಮಗುವಾಗಿ 10-12 ವರ್ಷ ಬಿಟ್ಟು ಹೇಗಿರ್ತೀವಿ, ಈ ಥರ ನೋಡಿ ಒಂದೊಂದು ಪೊಸಿಷನ್ ಯಾವಾಗ ಹೆಂಗೆ ಚೇಂಜ್ ಆಗ್ತೀವಿ ಅಂತ ಹೇಳೋಕ್ಕೆ ಬರಲ್ಲ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡಿ ಪೂರ್ವಿನ ಆಲ್ರೆಡಿ ಸ್ಕೂಲಿಗೆ ಕಳಿಸಿದ್ದಾಯಿತು, ಲೇಟ್ ಆಗೋಯ್ತು ಇವತ್ತು. ಸೊ ಬೇಗನೆ ಎದ್ದೆ, ಬಟ್ ಸ್ವಲ್ಪ ನಿನ್ನೆ ಟ್ಯಾಬ್ಲೆಟ್ ತೊಗೊಂಡಿದ್ದಿದ್ದು ಏನೋ ಸೈಡ್ ಎಫೆಕ್ಟ್ ಏನೋ ಗೊತ್ತಿಲ್ಲ, ಲೂಸ್ ಮೋಷನ್ ಬೆಳಗ್ಗೆನೇ ಎದ್ರೇ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಆಮೇಲೆ ಹೋಗಿ ಪೂರ್ವಿಗೆ ಟಿಫನ್ ಮಾಡಿಬಿಟ್ಟು ಅವನಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟೆ. ಸೊ ಹೋಗೋ ಹೊತ್ತಿಗೆ ಏನಿಲ್ಲ ಅಂದರೂ 9:15 ಆಗ್ಬಿಡ್ತು. ಆಟೋ ಬುಕ್ ಮಾಡಿ ಕಳಿಸೋ ಅಷ್ಟರಲ್ಲಿ ಯಾಕೋ ಉಪ್ಪಿಟ್ಟು ತಿನ್ನೋಕ್ಕಾಗಿಲ್ಲ, ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಸೊ ಅದಕ್ಕೆ ತೇಗೆಲ್ಲ ಬರ್ತಾಯಿದೆ ಒಂಥರ ಗಂಟ್ಲಲ್ಲಿ. ಸೊ ಗೊತ್ತಿಲ್ಲ, ಒಂದೊಂದು ಆರೋಗ್ಯ ಸಮಸ್ಯೆಗಳು ಯಾವಾಗ ಹೇಗೆ ಉತ್ಪತ್ತಿ, ಒಂದೊಂದು ಆರೋಗ್ಯ ಸಮಸ್ಯೆಗಳು ಯಾವಾಗ ಹೇಗೆ ಉತ್ಪತ್ತಿ ಆಗ್ತವೆ ಅಂತ ಗೊತ್ತಾಗಲ್ಲ. ಸೊ ಹುಷಾರಾಗಿ ಇಟ್ಕೋಬೇಕಪ್ಪ ಆರೋಗ್ಯನ. ಸೊ ನನಗಿವಾಗ ಅರಿವಾಗಿದೆ ಅದ್ರ ಬಗ್ಗೆ. ಆ್ಯಕ್ಚುಲಿ ಈ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ಇನ್ನೂ ಅದನ್ನು ಗೊತ್ತಾಗಿಲ್ಲ ನನಗೂ ಬ್ಲಡ್ ಟೆಸ್ಟಲ್ಲಿ. ಸೊ ನೋಡಬೇಕು. ಅದು ಆ್ಯಕ್ಚುಲಿ ನಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟೆರಾಯ್ಡು ಅದು ಇದು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಅದರಿಂದನೂ ಎಫೆಕ್ಟ್ ಆಗಿರುತ್ತೆ. ಮುಂದೆ ಬರ್ತಾ ಹೆಣ್ಮಕ್ಳುಗಳಿಗೆ ಎಲ್ಲ ಒಂದು ವೀಕ್ನೆಸ್ಸು ಸ್ಟಾರ್ಟ್ ಆಗ್ತಾ ಇರುತ್ತೆ. ಬೋನಿಂದ ಹಿಡಿದು ಎಲ್ಲನೂ, ಮೂಳೆಯಿಂದ ಹಿಡಿದು ಪ್ರತಿಯೊಂದು ಅಂಗಾಂಗಗಳಲ್ಲೂ ಬೇರೆ ಬೇರೆ ಥರ ಚೇಂಜಸ್ ಆಗ್ತಾ ಇರುತ್ತೆ. ಸೊ ದಪ್ಪ ಆಗ್ತಾ ಇರ್ತೀವಿ, ಆಮೇಲೆ ಇಲ್ಲೆಲ್ಲ ಒಂದು ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ, ಮುಖ ಶೇಪ್ ಚೇಂಜ್ ಆಗ್ತಾ ಇರುತ್ತೆ. ಏಜ್ ಆಗ್ತಾ ಏನಾಗುತ್ತೆ, ನಮ್ಮ ಬಾಡಿ ಎಲ್ಲ ಸ್ಟ್ರಕ್ಚರು ಹೋಗ್ತಾ ಇರುತ್ತೆ. ಸೊ ಮದುವೆ ಆದಾಗ ಹೇಗಿರ್ತೀವಿ, ಮಗು ಆದಮೇಲೆ ಹೇಗಿರ್ತೀವಿ, ಮಗುವಾಗಿ 10-12 ವರ್ಷ ಬಿಟ್ಟು ಹೇಗಿರ್ತೀವಿ, ಈ ಥರ ನೋಡಿ ಒಂದೊಂದು ಪೊಸಿಷನ್ ಯಾವಾಗ ಹೆಂಗೆ ಚೇಂಜ್ ಆಗ್ತೀವಿ ಅಂತ ಹೇಳೋಕ್ಕೆ ಬರಲ್ಲ. ಸೊ ಕೆಲವೊಬ್ರು ಸಣ್ಣ ಆಗ್ತಾರೆ, ಕೆಲವೊಬ್ರು ದಪ್ಪ ಆಗ್ತಾರೆ, ಕೆಲವೊಬ್ರು ಗ್ಲೋ ಆಗಿಬಿಡ್ತಾರೆ, ಕೆಲವೊಬ್ರು ಫುಲ್ಲಿ ಬ್ಲ್ಯಾಕೇ ಆಗಿಬಿಡ್ತಾರೆ. ಸೊ ಹೆಂಗಿರುತ್ತೆ ಹೇಳೋಕ್ಕೆ ಬರಲ್ಲ. ನನ್ನ ಮುಖ ಇವಾಗ ನೋಡ್ಕೊಂಡ್ರೆ ನಾನಾ ಅಂತ ಡೌಟ್ ಆಗ್ತಿದೆ. ಯಾಕಂದರೆ ಈಗ ಆಲ್ರೆಡಿ 5 ವರ್ಷದಿಂದ ನಾನು ಫುಲ್ಲು ಚೇಂಜಸ್ ಇದ್ದೆ. ಸೊ ಇವಾಗಂತೂ ನೋಡಿದ್ರೆ ನಾನಾ ಅಂತ ನಂಗೆ ಡೌಟ್ ಆಗಿಬಿಟ್ಟಿದೆ, ಆ ಥರ ಬದಲಾಗ್ಬಿಟ್ಟಿದ್ದೀನಿ. ದಪ್ಪನೂ ಆಗಿದ್ದೀನಿ ಒಂದು, ಆಮೇಲೆ ನೋಡಿದ್ರೆ ಬಾಡಿ ಪೂರ್ತಿ ಚೇಂಜ್ ಆಗಿಬಿಟ್ಟಿದ್ದೀನಿ. ಸೊ ಹಿಂಗಿರುತ್ತೆ ಸಿಚುವೇಶನು. ಸೊ ನೆನ್ನೆ ಎಲ್ಲ ಕಂಪ್ಲೀಟ್ಲಿ ರೆಸ್ಟು. ಬ್ಯಾಕ್ ಪೇನ್ ಅಂದರೆ ಬ್ಯಾಕ್ ಪೇನು, ಯಾರೋ ಬೆನ್ನು ಗುದ್ದಿರೋ ಥರ ನೋವಾಗ್ತಿದೆ, ಸತ್ತೋಗೋ ಥರ ಫೀಲ್ ಆಗ್ತಿದೆ. ಯಪ್ಪ ಯಾವಳಿಗೆ ಬೇಕು ಈ ಜೀವನ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ನನಗೆ. ಯಾಕಂದರೆ ಸ್ಪೈನ್ ಇಂಜುರಿ ಆಗಿರೋದು, ಸ್ಪೈನೇ ಕಟ್ಟಾಗಿ ಆ ಸ್ಪೈನ್ ಕಟ್ಟಾಗೋವಾಗೂ ಇದೇ ಥರ ನೋವಾಗ್ತಿತ್ತು. ನೆನ್ನೆ ಬೆಳಗ್ಗೆ ಎದೊಳಕ್ಕೆ ಹೋದರೆ ಎದೊಳಕ್ಕೆ ಆಗ್ತಿಲ್ಲ, ಯಾರೋ ಹಿಂದೆ ಈ ಕಿಬ್ರಿಗೆಲ್ಲ ಹಿಡ್ಕೊಂಡು ಚಚ್ಚಿದಾರೇನೋ ಅಂತ ಥರ ಫೀಲ್ ಆಗ್ತಾಯಿತ್ತು. ಏನು ಕೈಯೂ ಹಿಂಗೆ ಆಡ್ಸೋಕ್ಕಾಗ್ತಿಲ್ಲ ನನಗೆ, ಏನೂ ಮಾಡೋಕ್ಕಾಗ್ತಿಲ್ಲ, ಏನಪ್ಪ ಮಾಡೋದು ಅನ್ನೋದು ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಹಾಗಾಗಿ ನೆನ್ನೆ ಬೆಳಗ್ಗೆ ನಾನು ಟಿಫನೇ ಮಾಡಲಿಲ್ಲ. ಪೂರಿ ಹೋಗಪ್ಪ ಹೋಟೆಲಲ್ಲಿ ತಗೊಂಡು ಹೋಗು ಅಂತ ಹೇಳ್ಬಿಟ್ಟು ಮಲಗಿಬಿಟ್ಟೆ ಕಂಪ್ಲೀಟಾಗಿ. ಸೊ ನೆನ್ನೆ ಪೂರ್ತಿ ಮಲಗಿರೋದೆ. ಆಮೇಲೆ ಎದ್ದು ರಾತ್ರಿ 10 ಗಂಟೆಯಲ್ಲಿ ಸ್ನಾನಕ್ಕೆ ಹೋಗಿದ್ದು. ಸೊ ಸ್ನಾನಕ್ಕೆ ಹೋದ್ಮೇಲೆ ಒಂದು ಸ್ವಲ್ಪ ರಿಲೀಫ್ ಆಯಿತು. ಯಾಕಂದರೆ ಅದಕ್ಕೆ ಮುಂಚೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಮಸಾಜ್ ಮಾಡಿಸ್ಕೊಂಡಿದ್ದೆ ಪೂರ್ವಿ ಕೈಲಿ, ಹಂಗಾಗಿ ಸ್ವಲ್ಪ ರಿಲೀಫ್ ಆಯಿತು. ನ್ಯಾಚುರಲ್ ಕೊಬ್ಬರಿ ಎಣ್ಣೆ ತಂದು ಇಟ್ಕೊಂಡಿರ್ತೀನಿ ನಾನು. ಯಾಕಂದರೆ ಗಾಣದ ಎಣ್ಣೆಗಳನ್ನ ಯೂಸ್ ಮಾಡಿದ್ರೆ ಅದರಲ್ಲೂ
ನಮ್ಮ ಬಾಡಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಕೂದಲಿಗಾಗಿರ್ಬೋದು ಅಥವಾ ಬೆನ್ನಿಗೆ ಪೂರ್ತಿ ಪೂರ್ತಿ ಬಾಡಿನೂ ಆಯಿಲ್ ಮಸಾಜ್ ಥರ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆಲಿ. ಆಮೇಲೆ ನಮಗೆ ಸ್ಪೈನ್ ಇಂಜುರಿ ಆಗಿರೋರು ತುಂಬ ಜನ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರುಗಳಿಗೆ ಗಾಯ ಬರದೇ ಇರೋ ಥರ ಕಾಪಾಡ್ಕೋಬೇಕು ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ಸೊ ಎಲ್ಲ ಬಾಡಿ ಪಾರ್ಟ್ಗೂ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಸ್ಕಿನ್ ಟಿಶ್ಯೂ ಇರುತ್ತಲ್ಲ ಅದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಆಯಿಲ್ ಮಸಾಜ್ ಆದಾಗ ಏನಾಗುತ್ತೆ, ಬ್ಲಡ್ ಸೋರ್ಸ್ ಆಗ್ತಾಯಿದ್ರೆ ಕೊಬ್ಬರಿ ಎಣ್ಣೆಗೆ ಅದನ್ನು ತಡೆಯೋ ಕೆಪಾಸಿಟಿ ಇರುತ್ತೆ. ಸೊ ಹಂಗಾಗಿ ಎಲ್ಲಾದರೂ ಪ್ರೆಷರ್ ಸೋರ್ ಆಗ್ತಾಯಿದ್ರೆ ಅಂದರೆ ಹಾಸಿಗೆ ಗಾಯ ಅಂತ ಹೇಳ್ತೀವಿ. ಸೊ ಬೆಡ್ ಮೇಲೆ ಒಂದೇ ಕಡೆ ಮಲಗಿ ರೆಡ್ನೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅಲ್ಲಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿಬಿಟ್ರೆ ಅಲ್ಲಿ ಬೊಬ್ಬೆ ಬರೋದು ಮತ್ತು ಗಾಯ ಆಗೋದು ನೆಕ್ಸ್ಟ್ ಲೆವೆಲಿಗೆ ಅದೆಲ್ಲ ಏನೂ ಆಗೋಲ್ಲ. ಸೊ ಹಂಗಾಗಿ ಕೊಬ್ಬರಿ ಎಣ್ಣೆನ ಸ್ಪೈನ್ ಇಂಜುರಿ ಆಗಿರೋರು ತುಂಬ ಜನ ಯೂಸ್ ಮಾಡ್ತಾರೆ. ಆಮೇಲೆ ಸ್ಪರ್ಶ ಇಲ್ದಿರೋ ಕಡೆ ಎಲ್ಲ ಕೊಬ್ಬರಿ ಎಣ್ಣೆನ ನಾವು ಮಸಾಜ್ ಮಾಡ್ತಾನೇ ಇರಬೇಕು. ಆ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋವಾಗ ಏನಾಗುತ್ತೆ, ನಮ್ಗೆ ಯಾವುದೇ ಗಾಯ ಬರದೇ ಇರೋ ಥರ ಆ ಕೊಬ್ಬರಿ ಎಣ್ಣೆ ನಮ್ಮನ್ನ ಕಾಪಾಡುತ್ತೆ. ಸೊ ಹಂಗಾಗಿ ಆಮೇಲೆ ಈ ನಡುವೆ ಎಲ್ಲ ನನಗೆ ಬ್ಯಾಕ್ ಸೈಡೆಲ್ಲ ನೋಡ್ಕೊಳಕ್ಕಾಗಿಲ್ಲ. ಬೆನ್ನು ನೋಡ್ಕೊಳ್ಳೋದಾಗಲಿ, ತೊಡೆ ಆಗಿರ್ಬೋದು, ಹಿಪ್ಪು ಇದೆಲ್ಲ ನೋಡ್ಕೊಳಕ್ಕೆ ನಂಗೆ ಆಗ್ತಾಯಿರಲಿಲ್ಲ. ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿಬಿಡ್ತಾಯಿದೆ. ನನ್ನ ಮಗನ ಕೈಲಿ ಅವಾಗವಾಗ ಚೆಕ್ ಮಾಡಿಸ್ಕೊಳ್ತೀನಿ, ಗಾಯ ಏನಾದರೂ ಆಗಿದೆಯಾ ನೋಡು, ಆಮೇಲೆ ಎಲ್ಲ ಕಡೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸ್ಕೊತೀನಿ. ಮೊದಲೆಲ್ಲ ಮಾಡ್ಕೊಳ್ಳೋಕ್ಕೆ ಏನೋ ಕಷ್ಟ ಬಿದ್ದು ನಾನೇ ಮಾಡ್ಕೊಳ್ತಾಯಿದ್ದೆ ಸ್ವಲ್ಪ. ಬಟ್ ಯಾರ ಕೈಲಾದರೂ ಮಾಡಿಸ್ಕೊಂಡ್ರೆ ಬೆಟರು. ನಾನು ಒಬ್ಬಳೇ ಮಾಡ್ಕೊಳ್ಳೋವಾಗ ನನಗೆ ಕಾಣಿಸಲ್ಲ, ಯಾಕಂದರೆ ಸ್ಪರ್ಶನೂ ಇಲ್ಲ ಕಾಲಿಗೆ, ಸೊಂಟಕ್ಕೂ ಸ್ಪರ್ಶ ಇಲ್ಲ, ಹಿಪ್ಪೆಲ್ಲ ಗೊತ್ತಾಗಲ್ಲ ಎಲ್ಲೆಲ್ಲಿ ಕೊಬ್ಬರಿ ಎಣ್ಣೆ ಹಾಕಬೇಕು, ಎಲ್ಲಾದರೂ ರೆಡ್ನೆಸ್ ಸ್ಟಾರ್ಟ್ ಆಗಿದೆಯಾ, ಅಕಸ್ಮಾತ್ ಗಾಯ ಸ್ಟಾರ್ಟ್ ಆಗಿದೆಯಾ ಅನ್ನೋದು ನನಗೆ ಕಾಣಿಸಲ್ಲ. ಬೆನ್ನು ಕೂಡ ಕಾಣಿಸಲ್ಲಲ್ವಾ. ಸೊ ಅದೇ ಥರ ಯಾವುದೇ ಬಾಡಿ ಪಾರ್ಟು ಹಿಂದೆ ಹಿಂಗೆ ನೋಡ್ಕೊಳಕ್ಕಾಗಲ್ಲ ನಮಗೆ. ಸ್ಪೈನ್ ಇಂಜುರಿ ಆಗಿರೋದ್ರಿಂದ ತುಂಬ ದಿನಗಳಿಂದನೂ ಅಷ್ಟೇ, ನನಗೆ ತುಂಬ ದಿನಗಳಲ್ಲ ವರ್ಷಗಳಿಂದ ಸ್ಪೈನ್ ಇಂಜುರಿ ಯಾವತ್ತಾಯ್ತಲ್ಲ ಆವತ್ತಿಂದ ನನಗೆ ಪೂರ್ತಿ ಹಿಂಗೆ ಬ್ಯಾಕ್ ಸೈಡ್ ಇರೋರನ್ನ ನೋಡೋಕ್ಕಾಗಲ್ಲ, ನಾನು ತಿರುಗಲ್ಲ. ಸೊ ನನ್ನ ಗಾಡೀಲಿ ಮಿರರ್ ಇದೆಯಲ್ಲ, ಆ ಮಿರರಿಂದ ಅವ್ರು ಯಾರಾದರೂ ಕೂಗಿದ್ರೆ ನನಗೆ ಹಿಂದೆ ತಿರುಗಿ ನೋಡ್ತೀನಿ, ಅಂದರೆ ಕತ್ತಿರ್ಗಲ್ಲ, ಮಿರರಿಂದ ನೋಡ್ತೀನಿ. ಸೊ ಸ್ಪೈನ್ ಇಂಜುರಿ ಆಗಿರೋರಿಗೆ ಕತ್ತು ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಂದರೆ ಹಿಂದೆ ಪೂರ್ತಿ ಬಾಡಿ ಇದಿದೆಯಲ್ಲ, ಕೈ ಕೂಡ ವರ್ಕ್ ಆಗ್ತಿರಲ್ಲ ಫಸ್ಟ್ ಆಕ್ಸಿಡೆಂಟ್ ಆದ ಒಂದು ಹೊಸದ್ರಲ್ಲಿ. ಸೊ ಇಲ್ಲಿದೆಯಲ್ಲ ಎಲುಬು, ಇವೆಲ್ಲ ಇದಾವಲ್ಲ, ಈ ಹಿಂಗೆ ಆಡಿಸ್ತೀವಲ್ಲ ಕೈಗಳು, ಈ ಎಲುಬುಗಳೆಲ್ಲ ಪ್ರಾಬ್ಲಮ್ ಆಗಿರುತ್ತೆ ನಮಗೆ. ಸೊ ಹಂಗಾಗಿ ನಾನು ಸಡನ್ನಾಗಿ ಹಿಂಗೆ ತಿರ್ಗೋಕ್ಕಾಗಲ್ಲ, ತಿರುಗಿದ್ರೂ ಕಾಣಿಸಲ್ಲ ಅವ್ರು ಯಾರು ಅಂತ. ಸೊ ನನಗೆ ನಾರ್ಮಲ್ ಮನುಷ್ಯರ ಥರ ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಆಗಲ್ಲ. ಈಗ ಚೆನ್ನಾಗಿರೋರಾದರೆ ಪೂರ್ತಿ ಕಂಪ್ಲೀಟ್ಲಿ ಕತ್ತು ತಿರುಗಿಸಿ ನೋಡ್ಬೋದು, ನನಗಾಗಲ್ಲ, ಯಾಕಂದರೆ ಸ್ಪೈನ್ ಇಂಜುರಿ ಆಗಿದೆ. ಅದಕ್ಕೋಸ್ಕರ ನಂಗೆ ತಿರುಗಿ ನೋಡೋಕ್ಕಾಗದಿರೋ ಒಂದು ಸಿಚುವೇಷನಲ್ಲೇ ನಾನು ಗಾಡೀಲಿ ನೋಡ್ತಾ ಇರ್ತೀನಿ. ಕೆಲವೊಂದು ಸಾರಿ ವೀಲ್ ಚೇರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರು ಕೂಗಿದ್ರೆ ನಾನು ತಿರುಗಬೇಕಲ್ಲ, ಮಿರರ್ ಹುಡುಕ್ತಾ ಇರ್ತೀನಿ, ಎಲ್ಲೋ ಇದು ಮಿರರ್ ಅಂತ. ಆಮೇಲೆ ನಾನು ಅದೇ ಆಯ್ತು, ಅಯ್ಯೋ ನನ್ನ ಗಾಡೀಲಿಲ್ಲ, ವೀಲ್ ಚೇರಲ್ಲಿ ಇರೋದು ಅಂತ. ಸೊ ಎಷ್ಟೋ ಸಾರಿ ಹಂಗೆ ನೋಡಿದ್ದೀನಿ ನಾನು, ಯಾಕಂದರೆ ಮಿರರಲ್ಲೇ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ. ಆಮೇಲೆ ಮಿರರ್ ತುಂಬ ಉಪಯೋಗ ಇದೆ ನಮಗೆ. ರೋಡಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಸಾರಿ ನನಗೆ ಗುದಿಯಕ್ಕೆ ಬಂದಿರೋರಿಂದ ತಪ್ಪಿಸ್ಕೊಂಡಿದ್ದೀನಿ ಅಂದರೆ ಅದು ಮಿರರಿಂದ ಸಾಧ್ಯ. ಯಾಕಂದರೆ ಮಿರರ್ನ ಯಾವಾಗಲೂ ಗಮನಿಸ್ತಾ ಇರ್ತೀನಿ. ಅಕಸ್ಮಾತ್ ಯಾರಾದ್ರು ಸ್ಪೀಡಾಗಿ ಬಂದರು, ನನ್ನ ಅಕ್ಕಪಕ್ಕದಲ್ಲೇ ಬಂದರು, ನಾನು ಮುಂದಕ್ಕೆ ಜಂಪ್ ಆಗೋದೇ ಆ ಮಿರರ್ ನೋಡ್ಕೊಂಡು. ಸೊ ಮಿರರ್ ಸಿಕ್ಕಾಪಟ್ಟೆ. ಆಮೇಲೆ ಮಿರರ್ ಇಲ್ಲ ಅಂದರೆ ನಾನು ಯಾವತ್ತೂ ಎಲ್ಲೂ ಹೋಗಲ್ಲ. ಆಮೇಲೆ ಮಿರರ್ ಲೂಸ್ ಆಗಿದ್ರು ಅಷ್ಟೇ, ನಾನು ಅದನ್ನು ಫಿಟ್ ಮಾಡಿಸೋವರೆಗೂ ನನಗೆ ಎಲ್ಲಿ ರೋಡಲ್ಲಿ ಹೋಗೋಕ್ಕೂ ಭಯ ಆಗುತ್ತೆ ನನಗೆ. ಮಿರರ್ ಅಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ನನಗಂತೂ. ಆ್ಯಕ್ಚುಲಿ ಇವಾಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಆ ಪ್ರಾಬ್ಲಮ್ಗೆ ಮತ್ತೆ ಸ್ಟೇಷನ್ಗೆ ಹೋಗಬೇಕು ನಾನು. ಅದೇನೋ ಹೇಳ್ತಾರಲ್ಲ, ಕೆಲವೊಂದು ಸಾರಿ ಹೋಗಿ ಬಂದು ಅದೇನೋ ಹಿಡ್ಕೊಂಡು ಅಲ್ಲಾಡಿಸಿದ್ರು ಅಂತ, ಹಂಗಾಗಿದೆ ನನ್ನ ಸಿಚುವೇಶನು. ಸೊ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನನ್ನ ಹಸ್ಬೆಂಡು ಮತ್ತೆ ಇನ್ನೊಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಕೋರ್ಟಲ್ಲಿ ಆಲ್ರೆಡಿ ನನ್ನ ಡಿವೋರ್ಸ್ ಕೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಅಪ್ಲೈ ಮಾಡಿ ನಾನು 2 ಸಾರಿ ಅಟೆಂಡ್ ಕೂಡ ಮಾಡಿದ್ದೀನಿ. ಸೊ ಇನ್ನೇನು ಮಿಡಿಯೇಷನ್ ಕೂರಿಸ್ಬೇಕು ಅನ್ನೋ ಟೈಮಲ್ಲಿ ಇವಾಗ ಇನ್ನೊಂದು ಪ್ರಾಬ್ಲಮ್ ಬಂದು ನನ್ನ ತಲೆಗೆ ತಗ್ಲಾಕೊಂಡಿದೆ. ಸೊ ಅದೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಮಗುನ ಹಾಸ್ಟೆಲ್ಗೆ ಸೇರಿಸಿದ್ದೆ ನಾನು, ಆದಿಚುಂಚನಗಿರಿ ಮಠಕ್ಕೆ. ಸೊ ಮಹಿಳಾ ಸಮಾಜದವರೆಲ್ಲ ಅವಾಗ ಹೆಲ್ಪ್ ಮಾಡಿ ನನಗೆ, ಹ್ಯಾಂಡಿಕ್ಯಾಪ್ಟು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಯಾರಾದರೂ ಸಡನ್ಲಿ ಮಗುಗೆ ಏನಾದರೂ ಆಯಿತು, ಅಕಸ್ಮಾತ್ ಏನೋ ಎಮರ್ಜೆನ್ಸಿ ಇತ್ತು ಅಂದರೆ ಬಂದು ಹೋಗೋದಕ್ಕೆ ಅಂತ ಯಾರನ್ನಾದರೂ ಒಬ್ರನ್ನ ಎಕ್ಸ್ಟ್ರಾ ಕೊಡಬೇಕಂತ ಹೇಳಿದರು. ಸೊ ಈ ಟೈಮಲ್ಲಿ ಲೇಡೀಸ್ನ ಯಾರನ್ನ ಕೊಡೋಣ ಅಂದರೆ ಯಾರು ಲೇಡೀಸ್ಗಳು ಅಷ್ಟು ಸಡನ್ನಾಗಿ ಹೋಗೋಕ್ಕಾಗಲ್ಲ. ಸೊ ಯಾರೂ ಅಷ್ಟು ಸಡನ್ನಾಗಿ ಹೋಗೋಕ್ಕಾಗದೇ ಇರೋ ಒಂದು ರೀಸನ್ಗೆ, ಸರಿ ಅದೇ ರೂಟಲ್ಲಿ ಓಡಾಡೋ ಅಂಥ ಒಬ್ಬರು ಮಹಿಳಾ ಸಮಾಜದಿಂದ ಜೆಂಟ್ಸ್ಗಳು ಇದ್ದಾರೆ ಅವರ ಒಂದು ಸಂಘದಲ್ಲಿ. ಸೊ ಅದಕ್ಕೋಸ್ಕರ ಒಂದು ಜೆಂಟ್ಸ್ನ ಒಬ್ಬರನ್ನ ಕೊಡ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಇನ್ನೂ 25 ಇಯರ್ಸು. ಸೊ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಏನು ನಡೀತಾ ಇದೆ ಅನ್ನೋದೊಂದು ರೀಸನ್ ಹೇಳ್ಬಿಡ್ತೀನಿ ನೋಡಿ. ಮಠದವ್ರಿಗೂ ಗೊತ್ತಿಲ್ಲ, ಅದು ಒಂದು ಗಾರ್ಡಿಯನ್ ಥರ ಹಾಕ್ಬೇಕು ಅವ್ರ ಫೋಟೋನ ಅನ್ನೋದು. ಆಮೇಲೆ
ಅಲ್ಲಿ ಬಂದು ಏನು ಮಾಡಿದ್ದಾರೆ ಮಠದವರು, ತಂದೆ ಒಂದು ಪ್ಲೇಸಲ್ಲಿ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ. ಬಟ್ ಎಲ್ಲ ರೆಕಾರ್ಡ್ಸಲ್ಲೂ ಜಗದೀಶ್ ಎನ್ ಅಂತ ನನ್ನ ಹಸ್ಬೆಂಡ್ ಹೆಸರೇ ಇರೋದು. ಸೊ ಅಲ್ಲಿ ಆ ಥರ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ನ ನಾವು ನೋಡ್ಕೊಂಡಿಲ್ಲ. ಗಾರ್ಡಿಯನ್ ಅನ್ನೋ ಪ್ಲೇಸಲ್ಲಿ ಪೋಷಕರು ಅನ್ನೋದು ಕಾಣಿಸ್ತಾ ಇದೆ ಹೊರತು ತಂದೆ ಅನ್ನೋದು ಕಾಣಿಸ್ತಾ ಇಲ್ಲ ನಮಗೆ. ಸೊ ಐ ಡಿ ಕಾರ್ಡ್ ನಮಗೆ ಕೈ ಕೊಡ್ತಾರೆ, ನಾವು ನೋಡ್ಕೊಂಡಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ, ಹಂಗೆ ಆಗಿದ್ದಾರೆ. ಸೊ ಐ ಡಿ ಕಾರ್ಡ್ ತೊಗೊಳ್ತೀವಿ, ಅವ್ನು ಅಡ್ಮಿಷನ್ ಮಾಡೋ ಅರ್ಜೆಂಟು ನಮಗೆ. ಆಲ್ರೆಡಿ 20 ದಿನ ಲೇಟ್ ಆಗಿಬಿಟ್ಟಿದೆ, ಒಂದು ತಿಂಗಳೇ ಆಗಿಬಿಟ್ಟಿದೆ ಅವ್ನು ಸ್ಕೂಲು ಲೇಟಾಗಿರೋದು. ಸೊ ಹಂಗಾಗಿ ಎಕ್ಸಾಮ್ ಬರ್ಸ್ಬೇಕಾಗಿತ್ತು, ಬರ್ಸಿದ್ದಾಯಿತು, ಅಡ್ಮಿಷನ್ ಮಾಡಿಸಿದ್ದಾಯಿತು. ನಾವು ನಾರ್ಮಲಾಗಿ ಬೆಂಗ್ಳೂರಿಗೆ ಬಂದ್ಬಿಟ್ಟು. ಸೊ ಬಂದಾದ್ಮೇಲೆ ಗೊತ್ತಾಗುತ್ತೆ. ಅಂದರೆ ಅದನ್ನು ಎಷ್ಟೋ ದಿನ ಅವ್ನು ನೋಡೇ ಇಲ್ಲ. ಒಂದಷ್ಟು ದಿನ ಆದಮೇಲೆ ನಾನು ನೋಡ್ಕೊಳ್ತೀನಿ, ಇದೇನು ತಂದೆ ಸ್ಥಾನದಲ್ಲಿ ಹಾಕಿದಾರಲ್ಲ ಇವರು ಅಂತ ಹೇಳ್ಬಿಟ್ಟು. ಸೊ ಇನ್ನು ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಅವತ್ತು ಹೊರಟೋ ಟೈಮಲ್ಲಿ ಅಲ್ಲೋಗ್ಬಿಟ್ಟು ನನ್ನ ಹಸ್ಬೆಂಡು ಮಗುನ ನೋಡೋಕೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗೇಟಲ್ಲಿ ಜಗಳ ಮಾಡ್ಕೊಂಡು ಕೂತಿರೋದಕ್ಕೆ ಆ ವ್ಯಕ್ತಿ ಕೋಪದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಇಲ್ಲಿಂದ ಹೋಗೋದು ಯಾಕೆ ಅಂತೇಳಿ ನಾನೇ ಇಲ್ಲಿಂದ ಹೋಗಲಿಲ್ಲ. ತಿಂಡಿ ಎಲ್ಲ ಕೊಟ್ಟು ಕಳಿಸಿದೆ ಒಬ್ರ ಕೈಲಿ. ಯಾರು ಆ ವ್ಯಕ್ತಿ ಹೇಳಿದ್ನಲ್ಲ ಮಹಿಳಾ ಸಮಾಜದಿಂದ ಕೊಟ್ಟಿದ್ದಾರೆ ಅಂತ, ಅವ್ರೇನು ಮಾಡಿದರು, ಮೇಡಮ್ ನಾವೇ ಹೋಗ್ತೀವಿ, ನೀವು ತಿಂಡಿನೆಲ್ಲ ಕೊಡಿ, ಅಲ್ಲೋಗಿ ನೀವು ಯಾಕೆ ಪ್ರಾಬ್ಲಮ್ ಮಾಡ್ಕೊತೀರ, ವೀಲ್ ಚೇರಲ್ಲಿ ಬೇರೆ ಬರ್ತೀರಾ, ಆ ವ್ಯಕ್ತಿ ಬೇರೆ ಮೊದಲೇ ರ್ಯಾಶು ಅಂತ ಹೇಳಿದ್ರು. ಹಾಗಾಗಿ ತಿಂಡಿಗಳನ್ನೆಲ್ಲ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ಟು ನನಗೂ ಬೇಜಾರಾಯಿತು. ಅವತ್ತು ವೀಡಿಯೋ ಹಾಕಿದ್ದೀನಿ, ಟ್ರೈನ್ ಸ್ಟೇಷನ್ಗೆ ಹೋಗಿ ವಾಪಸ್ ಬಂದೆ ಅಂತ ಹೇಳ್ಬಿಟ್ಟು. ವಾಪಸ್ಸು ಕೂಡ ನಾನು ಬಂದುಬಿಟ್ಟೆ, ಟ್ರೈನ್ ಸ್ಟೇಷನ್ಗೆ ಹೋಗಿದ್ದೋಳು ವಾಪಸ್ ಬಂದೆ. ಯಶವಂತಪುರ ಟ್ರೈನ್ ಸ್ಟೇಷನ್ಗೆ ಹೋಗಿದ್ದಿದ್ದು ನಾನು. ಸೊ ಬೇಜಾರಾಯಿತು. ಆಮೇಲೆ ತಿಂಡಿಗಳೆಲ್ಲ ಕೊಟ್ಟು ಕಳಿಸಿದ್ದೆ. ತಿಂಡಿಗಳು ಕೊಡೋ ಟೈಮಲ್ಲಿ ಏನಾಗಿದೆ, ಈ ವ್ಯಕ್ತಿ ಒಳಗಡೆ ಹೆಂಗೆ ಹೋದ್ನೋ ಗೊತ್ತಿಲ್ಲ ನನ್ನ ಹಸ್ಬೆಂಡು. ಸೊ ಹೋಗಿ ಐ ಡಿ ಕಾರ್ಡ್ನ ಕಿತ್ಕೊಂಡು ಯಾರು ನೀವು ಹಂಗೆ ಹೆಂಗೆ ಅಂತ ಕೇಳಿ ಫೋಟೋನೂ ಹೊಡ್ಕೊಂಡಿದ್ದಾರೆ. ನಾವು ಅದು ಚೇಂಜ್ ಮಾಡಿಸೋ ಈ ಗ್ಯಾಪಲ್ಲಿ ಈ ಕತೆ ಎಲ್ಲ ನಡೆದಿರೋದು. ಸೊ ಚೇಂಜ್ ಮಾಡ್ಸೋಣ ಅನ್ನೋ ಅಷ್ಟರಲ್ಲಿ ನಾನು ಒಂದು ಸಾರಿನೂ ಅಲ್ಲಿ ಕಾಲಿಟ್ಟಿಲ್ಲ. ಕಾಲಿಟ್ಟಾದ್ಮೇಲೆ ತಾನೇ ನಾನು ಏನಾದರೂ ಚೇಂಜಸ್ ಮಾಡೋಕ್ಕಾಗೋದು. ನಾನು ಹೋಗಿ ಹೆಂಗೆ ಚೇಂಜಸ್ ಮಾಡೋಕ್ಕಾಗುತ್ತೆ ಮಧ್ಯದಲ್ಲಿ. ಈ ವ್ಯಕ್ತಿ ಹೋಗ್ಬಿಟ್ಟು ಗೇಟ್ ಹತ್ರ ಕೂತ್ಕೊಂಡು ಅಷ್ಟು ಗಲಾಟೆ ಮಾಡಿದ್ರು, ಏನೂ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಸೊ ಈ ಒಂದು ಸಿಚುವೇಷನಲ್ಲಿ ಆ ಫೋಟೋ ತೊಗೊಂಡೋಗ್ಬಿಟ್ಟು ಇಲ್ದಿರೋ ಬಲ್ದಿರೋ ಕತೆಗಳನ್ನೆಲ್ಲ ಬರೆದು ಅದರಲ್ಲಿ ಸೊ ಮಠದ ವಿರುದ್ಧ ಒಂದು ನೋಟಿಸ್ನ ರೆಡಿ ಮಾಡಿ ಈ ವ್ಯಕ್ತಿ ಅವ್ರವ್ರಿಗೆಲ್ಲ ದುಡ್ಡು ಕೊಟ್ಟು, ಈ ವ್ಯಕ್ತಿ ಸ್ವಲ್ಪ ದುಡ್ಡಲ್ಲಿ ಜೋರಿರೋದು. ಸೊ ಹಂಗಾಗಿ ಐ ಜಿ ಲೆವೆಲ್ಗೆಲ್ಲ ತೊಗೊಂಡೋಗಿದ್ದಾರೆ. ಸೊ ಅಂಥ ತಪ್ಪುಗಳು ಏನಾದರೂ ಇದ್ದರೆ ಎಲ್ಲ ಪ್ರೂಫ್ನು ಇಟ್ಕೊಬಂದು ಕೊಡಲಿ, ನಾವೇನು ಅಂಥದ್ಕೆಲ್ಲ ಎದುರಲ್ಲ. ಸೊ ಆ ಫೋಟೋ ಹಾಕ್ಬಿಟ್ಟು ಇಷ್ಟು ಖರ್ಚು ಮಾಡಿದ್ದೀನಿ, ಅಷ್ಟು ಖರ್ಚು ಮಾಡಿದ್ದೀನಿ, ಬರೀ ದುಡ್ಡಿನ ಬಗ್ಗೆನೇ ಬರೆದಿರೋದು. ಅಲ್ಲಿ ಏನು ಮೌಲ್ಯಗಳೇನಿದ್ದಾವೆ, ಆ ತಂದೆ ಮಗನ ಪ್ರೀತಿ ಏನು, ಗಂಡ ಹೆಂಡತಿ ಸಂಬಂಧ ಏನು ಅನ್ನೋದು ಗೊತ್ತಿಲ್ಲದೇ ಬರೀ ದುಡ್ಡಿನ ಬಗ್ಗೆನೇ ಮಾತಾಡ್ಕೊಂಡು ಒಂದಷ್ಟು ಕತೆಗಳನ್ನೆಲ್ಲ ಬರೆದು ಕತೆ ಹುಟ್ಟಿಸಿ ಒಂದು ನೋಟಿಸ್ ಇಶ್ಯೂ ಮಾಡಿ ಮಗುನೂ ನೋಡದೇ ಇರೋ ಥರ ನನ್ನ ಮಾಡಿದರು. ಸೊ ಈ ಒಂದು ಸಿಚುವೇಶನ್ ಎಲ್ಲೆಲ್ಲಿಗೋ ಹೋಯ್ತು. ಸೊ ಮಗುನೂ ಅಲ್ಲಿ ಇರೋಕ್ಕಾಗದಿರೋ ಪರಿಸ್ಥಿತಿಲಿ ನನ್ನ ಹತ್ರ ಮತ್ತೆ ನಾನು ಕರ್ಕೊಂಡು ಬಂದಿದ್ದಾಯಿತು. ಇವರಿಂದ ನನಗೆ 35,000 ಬರೀ ಫೀಸು, ಮತ್ತು ನಾನು ಹೋಗಿ ಬರೋ ಖರ್ಚು, ಮತ್ತು ಅಲ್ಲಿ ಹೋಗಿ ಬೇರೆಯವನ್ನೆಲ್ಲ ಕರ್ಕೊಂಡೋಗಿ ನ್ಯಾಯ ಮಾಡಿಸೋದು, ಇದೆಲ್ಲ ನನಗೆ ತುಂಬ ಖರ್ಚಾಯಿತು. ತುಂಬ ಅಂದರೆ ತುಂಬ ಖರ್ಚಾಗಿದೆ. ಸಾಲ ಕೂಡ ಆಗಿದೆ ನನಗೆ ಅದರಿಂದ. ಸೊ ಈ ವ್ಯಕ್ತಿಗೆ ಅದು ಬೇಕಾಗಿಲ್ಲ, ಅವ್ರಿಗೆ ಪ್ರೆಸ್ಟೀಜು, ಏನು ಮಗುನ ಒಳ್ಳೆ ಬ್ರ್ಯಾಂಡೆಡ್ ಸ್ಕೂಲಿಗೆ ಸೇರಿಸಿದ್ದೆ, ಇಲ್ಲಿಗೆ ತೊಗೊಂಡೋಗಿ ಸೇರಿಸ್ಬಿಟ್ಲು, ಮಾನ ಮರ್ಯಾದೆ ಹೋಗ್ಬಿಡ್ತು ಅನ್ನೋದೊಂದು ಪ್ರೆಸ್ಟೀಜ್ ಮೇಂಟೈನ್ ಮಾಡೋದಿದೆ ಅಷ್ಟೇ. ಅದು ಬಿಟ್ಟರೆ ಬರೀ ದುಡ್ಡಿನ ಬಗ್ಗೆನೇ ಮಾತಾಡೋ ವ್ಯಕ್ತಿಗಳ ಹತ್ರ ಸಂಬಂಧಗಳ ಬೆಲೆನೂ ಗೊತ್ತಿರಲ್ಲ, ಪ್ರೀತಿ ಬೆಲೆನೂ ಗೊತ್ತಿರಲ್ಲ. ಸೊ ಇವಾಗ ಬಂದಿರೋ ಒಂದು ಏನು ಅವ್ರಿಗೂ ಇವ್ರಿಗೂ ಅಕ್ರಮ ಸಂಬಂಧ ಇದೆ ಅಂತ ಸೃಷ್ಟಿ ಮಾಡಿಬಿಟ್ರೆ ಕೋರ್ಟಲ್ಲಿ ನಾನೇನು ಜೀವನಾಂಶ ಕೊಡೋದು ಬೇಕಾಗಿರಲ್ಲ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ. ಇಲ್ಲಾಂದರೆ ಈ ತಲೆನೇ ಉಪಯೋಗಿಸಿ ಈ ವ್ಯಕ್ತಿನೇ ಏನಾದರೂ ಸೃಷ್ಟಿ ಮಾಡ್ಕೊಂಡೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಪ್ರೂವ್ ಮಾಡಬೇಕು. ಯಾಕಂದರೆ ಇವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಇದ್ದ ಅಂದರೆ ಅದನ್ನು ಪ್ರೂವ್ ಮಾಡಬೇಕು, ಇಲ್ಲಾಂದರೆ ಏನೂ ಮಾಡ್ಕೊಳಕ್ಕಾಗಲ್ಲಲ್ವಾ. ಸೊ ನಾನು ಹೇಳಿದೆ, ನನ್ನ ಇಡೀ ಫೋನ್ ಹಿಸ್ಟ್ರಿನೇ ಕೊಟ್ಕೋತೀನಿ, ಹೋಗಿ ಪ್ರೂವ್ ಮಾಡ್ಕೊಳ್ಳಿ, ಆ ಪ್ರೂವ್ ಇದ್ದರೆ ತಗೊಂಡು ಬನ್ನಿ, ಪ್ರೂಫ್ ಏನಾದರೂ ಇದು ತೊಗೊಂಡು ಬನ್ನಿ, ನೋ ಪ್ರಾಬ್ಲಮ್. ಸೊ ಅದಕ್ಕೆ ಹಂಗಂತ ಹೇಳಿದೆ. ಸೊ ಇವಾಗ ಅಲ್ಲೋಗ್ಬಿಟ್ಟು ಡಿವರ್ಸಿಗೆ ಅಪ್ಲೈ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ಈ ಕೇಸ್ನ ಪುಷಪ್ ಮಾಡ್ತವ್ರೆ. ನಾನು 28ನೇ ತಾರೀಕು ಮಂತು ಕೊಟ್ಟಿರೋ ಅಂಥ ಒಂದು ಕಂಪ್ಲೇಂಟ್ಗೆ ಇವರು ರೆಸ್ಪಾನ್ಸ್ ಮಾಡ್ತಾರೆ. ಬಗಲ್ಗುಂಟೆ ಪೊಲೀಸ್ ಸ್ಟೇಷನಲ್ಲಿ ನನ್ನ ಕರೀತಾರೆ, ಒಬ್ಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇವ್ರನ್ನ ವಿಚಾರಣೆ ಕರೀತಾರೆ. ನೋಡಿ ಹೆಂಗಿದೆ ಅಲ್ಲ ಕಾಲ. ಅಲ್ಲಿ ದುಡ್ಡು ಕೊಟ್ಟ ಅಂದರೆ ಇಲ್ಲಿ ನಡೆಯುತ್ತೆ ನೋಡಿ ಕತೆ. ಅವನು 5 ಲೆವೆಲ್ಗೆ ಹೋಗಿದ್ದಾನಂದರೆ ಇನ್ನೆಷ್ಟು ದುಡ್ಡು ಸುರಿದಿರ್ಬೇಕಲ್ವಾ. ಈ ವ್ಯಕ್ತಿಗೆ ಕಟ್ಕೊಂಡಿರೋ ಹೆಂಡ್ತಿಗೆ ಒಂದು ಜೀವನಾಂಶ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಹೋಗಿ ಪೊಲೀಸವ್ರಿಗೆಲ್ಲ ದುಡ್ಡು ಕೊಟ್ಟು ಕೇಸ್ನ ಪುಷಪ್ ಮಾಡೋದು, ಇವಳನ್ನ ಕರೆಸಿ ಇವಳಿಗೆ ನೆಮ್ಮದಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಅವ್ರವ್ರಿಗೆಲ್ಲ ನಂಬರ್ ಕೊಟ್ಟು ಆಡಿಯೋ ರೆಕಾರ್ಡಲ್ಲಿ ಇದೆ. ಸೊ ನಿನ್ನ ನಂಬರ್ 100 ಜನಕ್ಕೆ ಕೊಟ್ಟಿದ್ದೀನಿ ನಾನು, 100 ಜನ ನೀನು ಎಲ್ಲರೂ ಹಿಡಿತಾರೆ ಅಂತ ಹೇಳಿದ್ದ. ಸೊ ಅದನ್ನು ಇವಾಗ ಮಾಡ್ತಾಯಿದ್ದಾನೆ ಅವನು. ಗೊತ್ತಾಯ್ತು ನನಗೆ ಅವನೇ ಅನ್ನೋದು. ನನ್ನ ಹಸ್ಬೆಂಡೇ ನನಗೆ ಈ ಥರ ಟಾರ್ಚರ್ ಕೊಡಬೇಕು, ಇವಳು ನೆಮ್ಮದಿಯಾಗಿರೋದು ನನಗೆ ಇಷ್ಟ ಇಲ್ಲ,
ಮಗುಗೂ ಟಾರ್ಚರ್ ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾ ಇರೋದು. ನಂಗೆ ಅರ್ಥ ಆಯಿತು. ಸೊ ಹಂಗೂ ಕೊಟ್ಬಿಟ್ಟು ಅದನ್ನು ಕೆದಕ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ಬಂದಿದ್ದಾನೆ, ಪುಷಪ್ ಮಾಡೋದಕ್ಕೆ ಈ ಕೇಸ್ನ. ಯಾವುದೋ ಅಕ್ರಮ ಸಂಬಂಧ ಇದೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ. ಪ್ರೂವ್ ಮಾಡಲಿ, ನೋ ಪ್ರಾಬ್ಲಮ್. ಯಾಕಂದರೆ ತಪ್ಪಿದ್ರೆ ತಪ್ಪು ಅಂತ ನಾವು ತೋರಿಸ್ಕೋಬೋದು. ನಾವು ಸರಿ ಇರಬೇಕಾದ್ರೆ ನನ್ನ ಮಗನಿಗೂ ನಾವು ತಲೆ ಬಗ್ಸಲ್ಲ, ಇದಂತೂ ಪಕ್ಕ. ಯಾಕಂದರೆ ನಾನು ಸರಿಗಿದ್ದೀನಿ. ಅದನ್ನು ಪ್ರೂವ್ ಮಾಡಬೇಕು ಅಂದರೆ ಅವ್ನು ಮಾಡಲಿ ಪ್ರೂವ್ನ, ನಾನು ಯಾವುದಕ್ಕೂ ಎದುಕೊಳ್ಳಲ್ಲ. ಸೊ ಆ ವ್ಯಕ್ತಿ ಬಂದು ಮಹಿಳಾ ಸಮಾಜದ ಕಡೆಯಿಂದ ಬಂದಿದ್ದು. ಸೊ ಅವರಿಗೆ 25 ವರ್ಷ ಅಷ್ಟೇ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ ನನಗೆ. ಸೊ ಈಗ ರೀಸೆಂಟಾಗಿ ಅಷ್ಟೇ ಅಂದರೆ ನನ್ನ ಒಂದು ಕಷ್ಟಕ್ಕೆ ನ್ಯಾಯ ಕೊಡ್ಸೋಕ್ಕೆ ಅಂತ ಊರಿಗೆ ಹೋಗಿದ್ರಲ್ಲ. ಸೊ ಇವರೆಲ್ಲ ಮಹಿಳೆಯರೆಲ್ಲ ಹೋಗಿ ಜಗಳ ಮಾಡಿದ್ರಲ್ವ, ಹಂಗಾಗಿ ಅವ್ನ ಕೋಪಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ. ಸೊ ಪ್ರೂವ್ ಮಾಡಲಿ, ನೋ ಪ್ರಾಬ್ಲಮ್. ಯಾಕಂದರೆ ನಾವು ಸತ್ಯವಾಗಿರಬೇಕಾದ್ರೆ ಯಾವನಿಗೇನು ತಲೆ ಬಗ್ಸುವಂಥ ಒಂದು ಅವಶ್ಯಕತೆ ಬರಲ್ಲ. ಸೊ ನಾನು ಹಂಗಾಗಿ ಯಾವುದಕ್ಕೂ ಎದುರ್ಕೊಳ್ಳಲ್ಲ. ಸೊ ಸತ್ಯವಾಗಿದ್ದೀನಿ, ಸತ್ಯವಾಗಿ ಎದುರಿಸ್ತೀನಿ. ಸೊ ಅದೇನೋ ಹೇಳ್ತಾರಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ. ಆ ಸುಳ್ಳು ಎಲ್ಲಿವರೆಗೂ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಇಷ್ಟೇ. ಈಗಷ್ಟೇ ಬಗಲ್ಗುಂಟೆ ಪೊಲೀಸ್ ಸ್ಟೇಷನಿಂದ ಬಂದೆ. ಆ್ಯಕ್ಚುಲಿ ವಿಷಯ ಬೇರೆ ಥರನೇ ಆಗ್ಬಿಟ್ಟೈತೆ. ತಲೆ ಕೆಟ್ಟ ಗೊಬ್ಬರ ಆಗಂಗೆ ಮಾಡ್ತಾರೆ, ಸುಮ್ಮನೆ ಹೋಗಿ ಅಲಿಸ್ತಾರೆ. ಸೊ ಸಿಚುವೇಶನ್ ಹಿಂಗಾಗಿದೆ. ಸೊ ಊಟ ಎಲ್ಲ ಮುಗೀತು. ಸೊ ಆ ವಿಷಯ ಏನಿದೆ ಅಂತ ಲೈವಲ್ಲಿ ಹೇಳ್ತೀನಿ.